ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾವು 2 ವೀಲರ್ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಲಾಂಗ್ ಮಾಡೋಣ. ಸೊ ನಿಮಗೂ ಗೊತ್ತಾಗುತ್ತೆ ಹೇಗಿದೆ, ಯಾವ್ಯಾವ ಮಾಡಲ್ಸ್ ಬಂದಿದೆ ಅಂತ. ಸೊ ಇದೇನಪ್ಪ 2 ವೀಲರ್ ತೊಗೊಳೋದು ವಿಡಿಯೋ ಮಾಡ್ತಿದ್ದಾರೆ ಅಂತ ಕೇಳ್ತೀರಾ. ಸೊ ಹೆಂಗೆ ಇದ್ರು ಲೈಕ್ ಸೊ ಅದೇನೋ ಒಂಥರ ಖುಷಿ ಅಲ್ವಾ. ನಾವು ಕಷ್ಟಪಟ್ಟು ನಮ್ಮ ಸಂಪಾದನೆಯಲ್ಲಿ ನಾವು ಏನೋ ಒಂದು ತೊಗೋತೀವಿ ಅಂತ ಹೇಳಿದರೆ ಖುಷಿ ಆಗುತ್ತೆ. ಅದರಲ್ಲೂ ಈ 2 ವೀಲರ್ ಅಂದರೆ ಒಂಥರ ಎಮೋಷನಲ್ ಅಟ್ಯಾಚ್ಮೆಂಟ್. ಎಷ್ಟೊಂದು ಜನಕ್ಕೆ ಒಬ್ಬರು ಲೈಕ್ ಲವರ್ ಅಂತ ಇಷ್ಟಪಡ್ತಾರೆ, ಒಬ್ಬರು ಸೆಕೆಂಡ್ ವೈಫ್ ಅಂತ ಇಷ್ಟಪಡ್ತಾರೆ. ಸೊ ಈ ಥರ ತುಂಬ ಜನ ಇಷ್ಟಪಡ್ತಾರೆ. ಸೊ ಮೇ ಬಿ ಗೊತ್ತಿಲ್ಲ. ಸೊ ನನಗೆ ಹೇಗೆ ಇಷ್ಟ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅದೇನೋ ಗೊತ್ತಿಲ್ಲ. ಸೊ 2 ವೀಲರ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾವುದು ಏನು ಎಲ್ಲಿ ತೊಗೋಬೇಕು ಏನು ಡಿಸೈಡ್ ಮಾಡಿಲ್ಲ. ಅದಕ್ಕೆ ಇವಾಗ ಹೋಗೋಣ ಅಂತ ಇದ್ದೀವಿ, ನೋಡ್ಕೊಂಬರೋಣ ಅಂತ ಇದ್ದೀವಿ. ಸೊ ಹಾಗೆ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ನಾವು ಫಸ್ಟು ವೀಡಾ ಶೋರೂಮ್ಗೆ ಹೋಗಿದ್ವಿ, ವೀಡಾ ಗಾಡಿ ನೋಡೋಣ ಅಂತ. ಸೊ ಈಗ ಟ್ರೆಂಡಿಂಗಲ್ಲಿ ವೀಡಾ ಕೂಡ ಚೆನ್ನಾಗಿ ಓಡ್ತಾ ಇದೆ, ಲುಕ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬಂದಿದ್ದೀವಿ, ಫ್ಯೂಚರ್ಸ್ ಎಲ್ಲ ಏನಿದೆ ಎಲ್ಲ ತಿಳ್ಕೊಳ್ಳೋಕ್ಕೆ. ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದಾನೆ, ಮತ್ತು ಸ್ಪೇಸ್ ಎಲ್ಲ ಚೆನ್ನಾಗಿದೆ, ರೇಂಜ್ ಓಕೆ. ಬಟ್ ಬಾಡಿ ಕ್ವಾಲಿಟಿ ಚೆನ್ನಾಗಿಲ್ಲ. ಗಾಡಿದು ಬಾಡಿ ಏನು ಬರುತ್ತೆ ಅದಷ್ಟು ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ಬಟನ್ಸ್ ಎಲ್ಲ ಅಷ್ಟು ಕ್ವಾಲಿಟಿ ಇಲ್ಲ. ಸೀಟ್ ಅಂತೂ ಹಾಕೋಕ್ಕಂತೂ ತುಂಬಾ ಕಾಂಪ್ಲಿಕೇಟ್. ಸೊ ಅದಕ್ಕೆ ನೋಡಿದ್ವಿ, ಬಟ್ ಇನ್ನು ಯಾವ್ದು ತೊಗೋಬೇಕಂತ ಡಿಸೈಡ್ ಮಾಡಿಲ್ಲ, ತೊಗೋಬೇಕಾ ಬೇಡವಾ ಅಂತ. ಅದು ಬಿಟ್ಟರೆ 1,05,000ಗೆಲ್ಲ ಸಿಗುತ್ತೆ ರೋಡ್ ಪ್ರೈಸ್ ಇದು. ಅದು ಬಿಟ್ಟು ನೆಕ್ಸ್ಟ್ ಚೇತಕ್ ಕೂಡ ನೋಡೋಣ ಅಂತ ಹೋಗಿದ್ವಿ. ಚೇತಕ್ ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದ್ದ ಗಾಡಿ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಒಂದೇ ಒಂದಿತ್ತು ಈಗ ಶೋರೂಮಲ್ಲಿ, ಒಂದೇ ಒಂದು ಮಾಡಲ್ ಇದೆ ಈಗ ರನ್ನಿಂಗ್. ಇನ್ನು 2 ಮಾಡಲ್ ಅಪ್ಗ್ರೇಡ್ ನಡೀತಾ ಇದೆ ಅಂತೆ. ಇದು ಬೇಸಿಕ್ ಟಚ್ ಸ್ಕ್ರೀನ್ ಆಗಲಿ ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಬಾಡಿ ಮಾತ್ರ ಸಕ್ಕತ್ತಾಗಿದೆ, ಫುಲ್ ಸ್ಟೀಲ್. ಆಕ್ಟಿವ್ ಆಗೆಲ್ಲ ಹೇಗೆ ಬರುತ್ತೋ ಆ ಥರ ಎಲ್ಲ ಇತ್ತು, ತುಂಬ ಚೆನ್ನಾಗಿದೆ ಗಾಡಿ. ಬಟ್ ಇದು ಬೇಸಿಕ್ ಮಾಡಲ್. ಓಕೆ, ಸೊ ನೆಕ್ಸ್ಟ್ ಏತರ್ ನೋಡೋಣ ಅಂತ ಏತರ್ ಶೋರೂಮ್ಗೆ ಬಂದಿದ್ದೀವಿ. ಏತರಲ್ಲಂತೂ ಒಂದು 3 ಮಾಡಲ್ ಈಗ ರನ್ನಿಂಗಲ್ಲಿದೆ. ಇದು ಏತರ್ ರಿಸ್ತಾ ಅಂತ, ಇನ್ನೊಂದು 2 ಮಾಡಲ್ಸ್ ಇದೆ. ಇದಂತೂ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡ ಸೀಟ್, ಫ್ಯಾಮಿಲಿ ಓರಿಯೆಂಟೆಡ್ ಅಂತೆ. ಫ್ಯೂಚರ್ಸ್ ಎಲ್ಲ ಚೆನ್ನಾಗಿತ್ತು. ಇದು ಕೂಡ ತುಂಬ ಒಳ್ಳೆ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಇದರಲ್ಲಿ ಟಚ್ ಸ್ಕ್ರೀನ್ ಆಪ್ಷನ್, ಮ್ಯಾಪ್ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಕಲರ್ಸ್ ಕೂಡ ಒಂದು 3 to 5 ಇದೆ. ಮತ್ತು ಇಲ್ಲಿ ಹೇಗೆ ಬ್ಯಾಟ್ರಿ ಇದೆ ಮತ್ತು ಮೋಟರ್ ಹೇಗೆ ಉಡುತ್ತೆ ಅಂತ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾರೆ. ಈ ಗಾಡೀಲಿ ಈ ಥರ ಎಕ್ಸ್ಟ್ರಾ ಈ ಥರ ಬ್ಯಾಗ್ ಆಪ್ಷನ್ ಎಲ್ಲ ಇದೆ, ಬಟ್ ಇದರೆಲ್ಲ ಎಕ್ಸ್ಟ್ರಾ, ಈ ಥರ ಏನು ಇನ್ಕ್ಲೂಡ್ ಆಗಲ್ಲ. ಬಟ್ ಒಳ್ಳೆ ಥಿಂಕ್ ಅಂತ ಹೇಳಿದ್ರೆ ಇದು ಕೀ ಇದೆ ಇದಕ್ಕೆ, ಲಾಕ್ ವೈಸ್ ಟಚ್ ಸ್ಕ್ರೀನ್ ಪಿನ್ ಕೋಡ್ ಬರುತ್ತಲ್ಲ ಆ ಥರ ಏನೂ ಇಲ್ಲ. ಸೊ ಅದು ಕೂಡ ನೋಡಿಕೊಂಡು ಈಗ ಚಿಕ್ಕಪೇಟೆಗೆ ಹೊರಟ್ವಿ. ನಮ್ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಲ್ವಾ, ಸೊ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ನೋಡಿ. ಮನೆಗೆ ಇಂಚಸ್, ಡೋರ್ ಲಾಕ್, ಹ್ಯಾಂಡಲ್ ಅದೆಲ್ಲ ತಗೋಬೇಕಾಗಿತ್ತು. ಸೊ ಚಿಕ್ಕಪೇಟೆಲಿ ಹೋಲ್ಸೇಲ್ ಅಂಗಡಿ ಇದೆ, ಅಲ್ಲಿಗೆ ಬಂದಿದ್ವಿ. ರೇಟ್ ಕೂಡ ತುಂಬಾನೇ ಕಮ್ಮಿ ಹಾಕೊಟ್ರು, ಮತ್ತೆ ವೆರೈಟೀಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಅದಕ್ಕೆ ಎಲ್ಲ ತಗೊಂಡು ಹೋಗೋಣ ಅಂತ ಬಂದ್ವಿ. ಮಕ್ಳಿಗೆ ನೋಡಿ ಎಲ್ಲ ಹೋದ್ರು ಅಷ್ಟೇ, ಅವ್ರು ಏನ್ ಬೇಕೋ ಆಟಕ್ಕೆ ಎತ್ಕೊಬಿಡ್ತಾರೆ. ಇಲ್ಲಿ ಹ್ಯಾಂಡಲ್ ತಗೋಬಿಟ್ಟು ವಂಶಿಕಾ ಫೋನ್ ಅಂತ ಹಲೋ ಹಲೋ ಅಂತ ಮಾತಾಡ್ತಾ ಇದ್ಲು. ಅವರ ಡ್ಯಾಡಿಗೆ ಫೋನ್ ಮಾಡ್ತಾ ಇದ್ಲು, ಹಲೋ ಡ್ಯಾಡಿ ಅಂತ. ಸೊ ನಮ್ದು ಶಾಪಿಂಗ್ ಎಲ್ಲ ಮುಗೀತು. ಸೊ ಸೆಲೆಕ್ಷನ್ ಎಲ್ಲ ಮಾಡಿದ್ವಿ, ಅವರು ಪ್ಯಾಕಿಂಗ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇದು ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ಅಂತೆ, ಬೇರೆ ಲೊಕೇಶನ್ಗೂ ಡೆಲಿವರಿ ಕೊಡ್ತಾರಂತೆ. ಸೊ ನೆಕ್ಸ್ಟ್ ಡೇ ನಾವು ಮತ್ತೆ ಏತರ್ ಶೋರೂಮ್ಗೆ ಬಂದ್ವಿ. ಏತರ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಸೊ ಏತರ ಬಂದಿದ್ದೀವಿ. ಮೇ ಬಿ ಇದೇ ಮಾಡಲ್ ಅಂತ ತಗೊಳ್ಳೋಣ ಅಂತ ಇದೀವಿ, ಇದೇ ಮಾಡಲ್. ಸೊ ಡಾಕ್ಯುಮೆಂಟ್ ಪ್ರೊಸೀಜರ್ ಎಲ್ಲ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ನಾವು ವಂಶಿಗೆ ಕೇಳ್ತಾ ಇದ್ವಿ ಯಾವ ಮಾಡೆಲ್ ತಗೊಳ್ಳೋಣ, ಅದ್ ಬೇಕಾ ಇದು ಬೇಕಾ ಅಂದ್ರೆ, ಅವಳು ಪದೇ ಇದೇ ಮಾಡೆಲ್ ತೋರಿಸ್ತಾ ಇಲ್ಲ, ಇದೇ ಮಾಡೆಲ್ ತಗೊಳ್ಳೋಣ, ಈ ಕಲರ್ ತಗೊಳ್ಳೋಣ ಅಂತ. ಓಕೆ, ಸೊ 1 week later
ಇವತ್ತು ನಾನು ಸಿಂಪಲ್ ಆಗಿ ಕಸ್ಟರ್ಡ್ ಮತ್ತೆ ಬೆಲ್ಲ ಹಾಗೆ ಪಾಯಸ ಮಾಡಿದ್ದೆ. ಇವತ್ತು ಶನಿವಾರ ಇರೋದ್ರಿಂದ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕಾಗಿತ್ತು. ಸೊ ಪ್ರಸಾದ ಕೂಡ ರೆಡಿ ಆಯ್ತು, ಪೂಜೆ ಕೂಡ ಮುಗಿಸಿ ಹೊರಡ್ತಾ ಇದೀವಿ ಈಗ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಗಾಡಿ ಡೆಲಿವರಿ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಏತ ಶೋರೂಮ್ಗೆ ಬಂದಿದ್ದೀನಿ. ಸೊ ಗಾಡಿ ಇಸ್ಕೊಳ್ಳೋದು ಒಂಥರ ಖುಷಿ ಅಲ್ವಾ, ಆ ಖುಷಿನ ಡಬಲ್ ಮಾಡೋದು. ಸೊ ಆ ಖುಷಿನ ಡಬಲ್ ಮಾಡೋದಕ್ಕೆ ನಮ್ಮ ಜೊತೆ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಇವರು 1 ವೀಕ್ ತಗೊಂಡಿದ್ದಾರೆ. ಪ್ರೊಸೀಜರ್ ಎಲ್ಲ ಇರುತ್ತಲ್ಲ, RTO ಮತ್ತೆ ಇನ್ಶೂರೆನ್ಸ್ ಎಲ್ಲ ಕಂಪ್ಲೀಟ್ ಆಗಕ್ಕೆ 1 ವೀಕ್ ಆಯ್ತು. 1 ವೀಕಲ್ಲಿ ನಾವು ಡೆಲಿವರಿ ಕೂಡ ಸಿಗ್ತಾ ಇದೆ. ಸೊ ಇವತ್ತು ಬಂದಿದ್ದೀವಿ ಶೋರೂಮ್ಗೆ. ಇವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಆ್ಯಪ್ ಇಂದ ಹೇಗೆ ಯೂಸ್ ಮಾಡಬೇಕು, ಮತ್ತೆ ಹೇಗಿದೆ ಬೈಕ್ ಕಾನ್ಫಿಗರೇಷನ್, ಸ್ಪೆಸಿಫಿಕೇಶನ್ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾ ಇದ್ರು. ಇದು ನಿಯರ್ ಬೈ ಸ್ಟೇಷನ್ಸ್ ಮತ್ತೆ ಒಂದು ವಾಟ್ಸಪ್ ಒಳ್ಳೆ ಡಿಸ್ಪ್ಲೇ ಆಗುತ್ತೆ, ನೀವು ನೋಡ್ಬೋದು ರೈಡಿಂಗಲ್ಲಿ. ಮತ್ತು ಇದು ವೆಹಿಕಲ್ ಡೀಟೇಲ್ಸ್ ಸರ್, ಯಾವ ಇದು ಹೇಳಿದ್ನಲ್ಲ ನಿಮಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಸೆಟ್ ಮಾಡಿದೆ. ಇಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಇದ್ರು ಟ್ರಿಪಲ್ ಟ್ಯಾಪ್ ಸ್ಟಾರ್ಟ್ ಬಟನ್, ಅಂದರೆ ಈ ಬಟನ್ನ 3 ಸತಿ ನೀವು ಟ್ಯಾಪ್ ಮಾಡಿದಾಗ ಡೈರೆಕ್ಟ್ ಅವ್ರಿಗೆ ಲೈವ್ ಲೊಕೇಶನ್ ಹೋಗುತ್ತೆ. ಇಂಟೆನ್ಸ್ ಸಿಚುವೇಷನಲ್ಲಿ ಸೊ ಯಾವ್ದಾನ ಗಾಡಿ ಬಿದ್ದಾಗ ಇದು ಮೋಟ್ರು ಸೇಮ್ ಹೋಮ್ 5 ಆಮ್ ಸಾಕೆಟ್ಸ್ ಇದೆಯಾ ಸರ್, ಅದೇ ಥರ ಇಲ್ಲಿದೆಯಲ್ಲ. ಸೊ 5 ಆಮ್ ಸಾಕೆಟ್ ಯೂಸ್ ಮಾಡಿ. ಸೊ ಚಾರ್ಜರ್ ಹಾಕೋವಾಗ ಯಾವಾಗಲೂ ಗಾಡಿ ಕೀ ಆನ್ ಅಲ್ಲೇ ಇರಬೇಕು. ನಿಮಗೆ ನೈಟ್ ಚಾರ್ಜ್ ಕೀ ಅಂದರೆ ಹೇಳ್ತೀನಿ, ಹಾಕೋವಾಗ ಮಾತ್ರ. ಸೊ ಇದು ಲಾಕ್ ಬರುತ್ತಲ್ಲ ಇಲ್ಲಿ ಮೇಲೆ, ಇದು ನೋಡಿ ಹೋಲ್ ಇರುತ್ತೆ ಒಂದು, ನೀವೇ ಹಾಕಿ ಹೇಳ್ತೀನಿ ತಗೊಳ್ಳಿ. ಕಾಂಪ್ಲಿಮೆಂಟ್ರಿ ಆಗಿ ಒಂದು ಹೆಲ್ಮೆಟ್ ಕೂಡ ಕೊಡ್ತಾರೆ. ಚೆನ್ನಾಗಿದೆ ಹೆಲ್ಮೆಟ್, ಗಾಡಿ ಮ್ಯಾಚಿಂಗ್. ಸೊ ಫೈನಲಿ ಗಾಡಿ ನಮ್ದಾಯ್ತು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಕೂಡ ಬರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾತ್ರ. ಸೊ ನೀವು ತಗೋಬೇಕಾದ್ರೆ ಇದು ಕೂಡ ಗಮನದಲ್ಲಿ ಇಟ್ಕೊಳ್ಳಿ, ಮತ್ತೆ ಕೇಳಿ ಎಷ್ಟು ಸಬ್ಸಿಡಿ ಆಯ್ತು ಅಂತ. ನಾನು ಮತ್ತೆ ವಂಶಿ ಫಸ್ಟ್ ರೈಡ್ ಹೋಗ್ತಾ ಇದೀವಿ. ಗಾಡಿ ಮಾತ್ರ ತುಂಬಾನೇ ಚೆನ್ನಾಗಿದೆ, ಸೀಟ್ ಕಂಫರ್ಟಬಲ್, ಮತ್ತೆ ಓಡ್ಸಕ್ಕೆ ಹ್ಯಾಂಡಲ್ ಫುಲ್ ಸ್ಮೂತ್ ಆಗಿ ಹೋಗುತ್ತೆ, ಸೌಂಡೇ ಬರಲ್ಲ, ಅಷ್ಟು ನೈಸಾಗಿ ತುಂಬಾ ಚೆನ್ನಾಗಿದೆ. ಮತ್ತೆ ಸಂಜೆ ಹೋಗಿ ಪೂಜೆ ಮಾಡಿಸಿದ್ವಿ. ಮನೆ ಹತ್ರನ ಒಂದು ಟೆಂಪಲ್ ಇತ್ತು, ಅಲ್ಲೇ ಹೋಗಿ ಪೂಜೆ ಕೂಡ ಮಾಡಿಸಿದ್ವಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮ್ಮ ಆಶೀರ್ವಾದ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.